ಯಾಕೋ ಬೀದಿಗೆ ಬೀಳ ಎಲ್ಲಾ ಲಕ್ಷಣಗಳು ಕಾಣಿಸ್ತಾವಲ್ಲ. ಪಕ್ಕಾ ಯಾಕೋ ಬೀದಿಗೆ ಬೀಳ್ತೀವಿ ಅನ್ನಿಸ್ತದೆ ಮತ್ತೆ ನಿನಗೆ. ಈ ಕಡೆ ದುಡ್ಡು ಹೋಯ್ತು. ಹ್ಮ್. ಇನ್ನ ನಮ್ದಿನ್ನೇನೈತೆ. ಹ್ಮ್. ಹೆಂಗನ ಮಾಡಿ ಎಲ್ಲನ ಒಂತಾಗಿ ಜಾಗ ಹುಡಿಕೊಂಡು ಫುಲ್ಲು ಸೆಟ್ಲ್ ಆಗೋಗ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನನ್ನ ಕತೆ ಫಿನಿಶ್ ಅಷ್ಟೇ ನಿನಗೆ. ನಾನು ನನ್ನ ಮಗ ತಿರ್ಬೋಕಿಗಳು ಥರ ಅಮ್ಮ ತಾಯಿ ಅಂತ ಹೇಳ್ಬಿಟ್ಟು ಬಿಕ್ಸೆತ್ಬೇಕಾಯ್ತದೆ. ಈ ಕಿತ್ತೋಗಿರೋ ಸಸ್ಯ ನಂಬ್ಕೊಂಡ್ರೆ ಆಗಕ್ಕಿಲ್ಲ. ಇವಳಿಗಿನ ಆ ಆಶನೇ ಎಷ್ಟೋ ಮೇಲಾಗಿತ್ತು. ಹೆಂಗೋ ದಿನ ನನ್ನ ಸಂದಾಕ್ ನೋಡ್ಕೊಳ್ಳೋಳು. ಆದರೆ ನಾನೇ ನೆನೆಯ ಈಗೇನು ಮಾಡೋದು. ಆಶನ್ ಮಂತಕ್ಕೆ ಹೋಗ್ಬಿಟ್ಟು ನೈಸ್ ಮಾಡಿದ್ರೆ ಹೆಂಗಿರ್ತದೆ ಅಲ್ವೇ. ಆಶನ್ ತಕ್ಕೆ ನೀನು ಹೋಗ್ಬಿಡ್ತೀನಪ್ಪ. ಈ ದರ್ಬೇಸಿ ಜೊತೆ ಇರೋದಕ್ಕಿನ್ನ ಆ ಆಶನ್ ಜೊತೆ ಕಿತ್ತಾಡ್ಕೊಂಡಿರೋದು ಎಷ್ಟೋ ವಾಸಿ. ಮೇಲು. ಈ ನನ್ನ ಮಗ ಎಲ್ಲೋದ, ನನ್ನ ಮಗ ಅಂತ ಗೊತ್ತಾಯ್ತಿಲ್ವೇ. ಎಲ್ಲೋದ ಇವನು. ಬಿಡು, ಫಸ್ಟ್ ಹೋಗ್ಬಿಟ್ಟು ನಮ್ಮ ಬೀಗರ್ತಾಗ ಮಾತಾಡ್ಕೊಂಬಿಟ್ಟು ಬಂದ್ಬಿಡೋಣ. ಬೀಗ್ರೆ ಬೀಗ್ರೆ, ಆಶಾ ಸೊಸೆ ಮುದ್ದು ಎಲ್ಲೋಗಿದ್ಯಾ? ಯಾರು ಕಾಣ್ತಾನೆ ಇಲ್ಲ ಅನ್ನಿಸ್ತದೆ. ಸೊಸೆ ಸೊಸೆ ಮುದ್ದು, ಬೀಗ್ರೆ ಏನ್ ಮಾಡ್ತಿದ್ರಿ? ಬಂದಪ್ಪ. ಓಹೋ, ಬೆಣ್ಣೆ ಶಾಂತಮ್ಮ. ಏನ್ ಬೆಣ್ಣೆ ಶಾಂತಮ್ಮ, ಮಗ ಸಂದಕೈತಾ? ಗೌಣ ಮಗನಂತೆ ಬೂಡಮ್ಮ. ಸಂದಕ್ಕೆ ಇರ್ತದೆ ಅಲ್ವೇ. ಎಲ್ಲಿ ನಮ್ಮ ಬೀಗ್ರು ನನ್ನ ಸೊಸೆ ಯಾರು ಕಾಣ್ತಾನೆ ಇಲ್ಲ. ಅಯ್ಯೋ, ಅವ್ರಿಗೇನ್ ಮಾಡಕ್ ಕೆಲ್ಸ ಇರಕ್ಕಿಲ್ವಾ? ಅವ್ರು ಕೆಲ್ಸ ಅಂತ ಅಡ್ಡಾಡ್ಕೊಂಡು ಹೋಯ್ತಾ ಇರ್ತಾರೆ. ಹಂಗೆ ಕುಂತ್ಕೊಂಡ್ರೇನು ಕೈ ತುಂಬ ದುಡ್ಡು ಬಂದ್ಬಿಡ್ತದ? ಕೂಲಿ ನಾಲಿ ಮಾಡಿ ಸಂಪಾದನೆ ಮಾಡ್ಬಿಟ್ಟು ಏನೋ ಮಾಡ್ಬೇಕಲ್ಲ ಜೀವನಕ್ಕೆ. ಹಂಗೆ ಇದ್ಬಿಟ್ರೆ ಆಯ್ತದ ಹೇಳು? ಅದಕ್ಕೆ ಏನೋ ಒಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಕ್ ಹೋಗವ್ರೆ. ನೀವೇನ್ ಈ ಕಡೆ ಬಂದ್ಬಿಟ್ರಲ್ಲ. ಅಯ್ಯೋ, ಅದು ಯಾಕೋ ಗೊತ್ತಿಲ್ಲ, ನಂಗಂತೂ ನನ್ನ ಸೊಸೆನ ಬಿಟ್ಟಿರಕ್ಕಾಗ್ಲೇ ಇಲ್ಲ. ನನ್ನ ಸೊಸೆ ಜೊತೆಗಿದ್ರೆ ನೀ ಸಂದಕ್ಕಿರ್ತೀನಿ ನಾನಂತೂ. ಅದಕ್ಕೆ ಸೊಸೆ ಸೊಸೆ ಅಂತ ಹೇಳ್ಬಿಟ್ಟು ಶಾನೆ ನೆನ್ಪಾಯ್ತಿದ್ಲು. ರಾತ್ರಿ ಕನ್ಸಾಗೆಲ್ಲ ಬಂದ್ಬಿಟ್ಟಿದ್ಲು ಸೊಸೆ. ಅತ್ತೆ ಅತ್ತೆ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟ ಅತ್ತೆ, ಹಂಗತ್ತೆ ಹಿಂಗತ್ತೆ ಅಂತ ಹೇಳ್ಬಿಟ್ಟು ಈ ಸುದ್ದ ಹೇಳ್ತಾ ಇದ್ಲು. ನಾನು ಅದಕ್ಕೇನೇನೆಯ ನೋಡ್ಕೊಂಡು ಹೋಗನಿ, ಹಂಗೆ ಮಾತಾಡ್ಸ್ಕೊಂಡು ಇರನಿ ಅಂತ ಬಂದೆ. ಎಂತ ಒಳ್ಳೆ ಅತ್ತೆ. ಇಂಥ ಅತ್ತೆನ್ ಪಡಿಯಕ್ಕೆ ಪಾಪ ನಮ್ಮ ಆಶಾ ಶಾನೆ ಅಂದ್ರೆ ಶಾನೇ ಅದೃಷ್ಟ ಮಾಡೋಳೆ ಬಿಡಿ. ನಿಮ್ಮಂತ ಅತ್ತೆನ ಅಂತ ಗಂಡನ್ ಪಡಿಯಕ್ಕೆ ದೇವ್ರಣ ಎಲ್ರಿಂದನೂ ಸಾಧ್ಯನೇ ಇಲ್ಲ. ಅಂತದ್ರಾಗೆ ಪಡೆದವಳೆ ಅಂದ್ರೆ ಪುಣ್ಯಾತ್ಗಿತ್ತೀನಿ ಸರಿ. ಕುಂತ್ಕೊಳ್ಳಿ, ಆಶಾ ಬತ್ತಾಳೆ. ಹಿಂಗ್ ನೋಡ್ಕೊಂಡು ಹಮೇಕಿಂದ ಹಂಗ ಹೋಗಿವ್ರಂತೆ. ಅಯ್ಯೋ, ನನಗಂತೂ ಸೊಸೆ ಸೊಸೆ ಜೊತೆನೇ ಇರ್ಬೇಕು ಅಂತ ಅನ್ನಿಸ್ತದೆ ನಂಗಂತ. ನಂಗೆ ಸೊಸೆನ ಬಿಟ್ಟಿರಕ್ ಮನ್ಸೇ ಬರಕಿಲ್ಲ. ಹೌದಾ, ನಮಗೂ ಆಸೆ ನೆನೆಯ ಅತ್ತೆ ಸೊಸೆ ಜೊತೆಗಿದ್ರೆ ನೆನೆಯ ಸಂದ. ಒಳ್ಳೆ ಸಂಬಂಧ ಚೆನ್ನಾಗಿರ್ತದೆ. ಚೆನ್ನಾಗಿ ಅಂದ್ರೆ ಇಬ್ರು ಹೊಂದಾಣ್ಕೊಂಡು ಹೋಯ್ತೀರಾ ಅಂತ ಹೇಳ್ಬಿಟ್ಟು ನನಗೂ ಅಷ್ಟೇ ನೆನೆಯ. ಅದೇ ನೆನೆಯ ನನಗೂ ಆಸೆ, ಅತ್ತೆ ಸೊಸೆ ಜೊತೆಗಿರ್ಬೇಕು ಹೇಳಿ. ಅಲ್ವಾ ಬೆಣ್ಣೆ ಶಾಂತಮ್ಮ? ನಾನು ಇದನ್ನೇ ಹೇಳ್ದೆ ನನ್ನ ಮಗಂಗೂ. ಅತ್ತೆ ಸೊಸೆ ಜೊತೆಗಿದ್ದಷ್ಟು ಹೊಂದಾಣಿಕೆ ಬೆಳೀತದೆ ಕಣ್ಮಗ ಅಂತ ಹೇಳ್ಬಿಟ್ಟು ಅವನು ನಿನ್ನಿಷ್ಟ ಕಣಮ್ಮ ಅಂತ ಹೇಳ್ದ. ನೀನೇನೇ ಹೇಳು ಶಾಂತಮ್ಮ, ನೀನು ಹೇಳದೆ ಸರಿ. ಅತ್ತೆ ಸೊಸೆ ಜೊತೆಗೆ ನೆನೆಯ ಇರಬೇಕು. ನನಗೂ ನನ್ನ ಸೊಸೆನ ಬಿಟ್ಟಿರೋಕ್ಕೆ ಒಂಚೂರು ಮನ್ಸು ಬರೋಕ್ಕಿಲ್ಲ ಬಿಡು. ನನಗೆ ಯಾವಾಗೂ ಸೊಸೆ 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 ಅಂತ ಸೊಸೆದೇ ನನಗಂತೂ ಜ್ಞಾನ ಆಗೋಗ್ಬಿಟ್ಟೈತೆ. ಅದಕ್ಕೆ ಈ ಕಿತ ನಾನು ಸೊಸೆ ಜೊತೆನೇ ಇರಬೇಕು ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಅಯ್ಯೋ, ನೀವು ಹಂಗಂತಿದ್ದಂಗೆ ನೆನೆಯ ನಿಮ್ಮ ಸೊಸೆನೇ ಬಂದ್ಬಿಟ್ಲು ನೋಡಿ. ಸೊಸೆ ಮುದ್ದು, ಎಷ್ಟು ದಿನ ಆಗಿತ್ತು ನಿನ್ನಂತೂ ನೋಡ್ಬಿಟ್ಟು. ನಂಗಂತೂ ನಿನ್ ಬಿಟ್ಬಿಟ್ಟಿರಕ್ಕೆ ಮನ್ಸೇನೇನಿಯಾ ಮನ್ಸೇನೇ ಇರ್ಲಿಲ್ಲ. ರಾತ್ರಿ ಕನ್ಸಾಗೆಲ್ಲ ನೀನೇ ಬತ್ತಿಯ ಕಣವ. ನೋಡ್ದೇನೆ ಆಶಾ, ನಿಮ್ಮ ಅತ್ತೆ ಎಂತ ಒಳ್ಳೆಯವಳು, ನೀನು ಎಷ್ಟು ಪಿರುತಿ ಮಾಡ್ತಾಳೆ, ನೀನು ಎಷ್ಟು ಇಷ್ಟಪಡ್ತಾಳೆ ಅಂತ ಹೇಳ್ಬಿಟ್ಟು ನೋಡ್ದ. ಏನೇ ಆಗ್ಲಿ ಏನೇ ಬಿಡ್ಲಿ, ಇಂಥ ಅತ್ತೆನ ಪಡಿಯಕ್ಕೆ ಶಾನೆ ಅಂದ್ರೆ ಶಾನೇ ಪುಣ್ಯ ಮಾಡಿದ್ಯಾ. ನಿಮ್ಮ ಅತ್ತೆ ನೋಡ್ದ ನಿನ್ ಜೊತೆ ನೀನೇ ಇರ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಆಸೆ ಮಾಡಿಕೊಂಡವಳೆ ಅಂತ ಹೇಳ್ಬಿಟ್ಟು ಹೆಂಗೋ ಸಂದಕ್ಕೆ ನೀನಿಯ ಇಬ್ರು ಜೊತೆಗಿದ್ರೆ ನೀ ನಮಗ್ ಸಂದ. ಚಿಕ್ಕಮ್ಮ, ಇದೇ ನಿಂಗೆ ಹೇಳ್ತಿದ್ದೀರಾ? ಈ ಅಮ್ಮ ಗೊತ್ತಲ್ಲ, ಹೇಳ್ತಾಳೆ ನಾಗರಾವು ಅಂತ. ನೀನ್ ಸುಮ್ಮನೆ ಕೇಳಿಸ್ಕ. ನೋಡೆ, ನಿನ್ ಗಂಡ ಹೆಂಗಿದ್ರು ದುಡಿತಾನೆ, ತೊಂದಾಗ್ತಾನೆ, ಕೆಲ್ಸಕ್ಕೆ ಹೋಯ್ತಾನೆ. ಅತ್ತೆ ಸೊಸೆ ಸಂದಕ್ಕಿರ್ಬೇಕು. ನೀವೇ ಸಂದಕ್ಕಿಲ್ಲ ಅಂತಂದ್ರೆ ಇನ್ ಯಾರು ಸಂದಕ್ಕಿರಕ್ ಸಾಧ್ಯ? ನೀವೇನೇನಿಯ ಸಂದಕ್ಕಿರ್ಬೇಕು, ಜೊತೆಯಾಗಿರ್ಬೇಕು. ಏನ್ ಹೇಳ್ತೀರಾ ಬೀಗ್ರೆ? ಹೌದು ಸೊಸೆ, ನಾನು ನೀನು ಜೊತೆಗೇನೆಯೇ ಇರ್ಬೇಕು. ಇಬ್ರು ಜೊತೆಗಿದ್ರೇನೆಯ ಸಂದ, ಇಬ್ರು ಖುಷಿಯಾಗಿದ್ರೇನೆಯ ಸಂದ. ನಂಗೂನುವೆ ಬೀಗ್ರೆ ಇವಳ ಕೆಲ್ಸಕ್ಕೆಲ್ಲ ಕೊಡ್ಸಕ್ ಹೊಸಿನೂ ಇಷ್ಟ ಇಲ್ಲ. ಒಂಚೂರು ಇಷ್ಟ ಇಲ್ಲ. ಏನಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ? ಬಿಟ್ಬಿಡು. ಅವ್ನು ಇಲ್ವೇ ಗಂಡ್ಸು ಅಂತ ಹೇಳ್ಬಿಟ್ಟು ನೀನು ಕಟ್ಕೊಂಡಿರೋ ಗಂಡ್ಸಿಲ್ವಾ? ಇಲ್ಲ ಗಂಡ್ಸು ನೆತ್ತಿರ ಅಮ್ಮ ಇಲ್ವಾ? ಸಾಕ್ತಾರೆ, ಯಾಕೆ ತಲೆ ಕೆಡಿಸ್ಕೋಬೇಕು? ಲೇ ಆಶಾ, ನಿಮ್ಮ ಅತ್ತೆ ಬಂದ್ಬಿಟ್ಟು ಇಷ್ಟು ಪಿರುತಿಯಿಂದ ಕರಿತಾವಳೆ. ನೀನ್ ಕೆಲ್ಸಕ್ಕೆ ಹೋಗಂಗಿಲ್ಲ, ಅವ್ರೇನಿಯ ದುಡ್ದ್ಬಿಟ್ಟು ನೀನು ಸಾಕ್ತಾರೆ. ಅತ್ತೆ ಸೊಸೆ ಸಂದಕ್ಕಿರ್ಬೇಕು ಜೊತೆಯಾಗಿ, ಗಂಡ ಹೆಂಡ್ರು ಜೊತೆ ಸಂದಕ್ಕಿರ್ಬೇಕು. ನೀನ್ ನೋಡಿದ್ರೆ ಸುಮ್ಕೆನೆನಿಯ ಹಿಂಗ್ ನಿಂತ್ಕೊಂಡಿದ್ಯಲ್ಲ ಗೌಡ್ಗಮ್ಮ ನಿಂತ್ಕೊಂಡಂಗೆ. ಅತ್ತೆ ಸೊಸೆ ಚೆನ್ನಾಗಿರ್ಬೇಕು, ಜೊತೆಗಿರ್ಬೇಕು ಅಂತ ನಿಮ್ಮ ಅತ್ತೆಗೆ ಬೋಲಾಸೆ ನೋಡ್ದ. ಎಂತ ಆಸೆ ನಿಮ್ಮ ಅತ್ತೆಗೆ ಅಂತ ಹೇಳ್ಬಿಟ್ಟು ನೋಡು. ಫಸ್ಟ್ ಇವಾಗ ನಿಮ್ಮ ಅತ್ತೆನೇ ನಿನ್ನ ಕರ್ಕೊಂಡೋಯ್ತಾಳೆ. ಬೀಗ್ರೆ, ನಮ್ಗೆ ಯಾವ ಬೇಜಾರೂ ಇಲ್ಲ. ಅತ್ತೆ ಸೊಸೆನ ಬ್ಯಾರೆ ಮಾಡೋ ಉದ್ದೇಶನೂ ಇಲ್ಲ ನೋಡಿ. ಇವಳು ನಮ್ಮ ಮಗಳಲ್ಲ, ನಿಮ್ಮ ಮನೆ ಸೊಸೆ. ನಿಮ್ಮ ಸೊಸೆನ ಕರ್ಕೊಂಡು ನಿಮ್ಮ ಮನೆಗೆ ಹೋಗ್ಬಿಟ್ಟು ಕೆಲಸ ಬಿಡಿಸ್ಬಿಟ್ಟು ನೀನು ನಿನ್ನ ಮಗ ಇಬ್ರು ದುಡಿದ್ಬಿಟ್ಟು ಇವಳನ್ನ ಸಂದಕ್ಕೆ ನೋಡ್ಕೊಳ್ಳಿ.
ಅದು 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 ಹಂಗಲ್ಲ ಅದು. ಹೌದು ಚಿಕ್ಕಮ್ಮ, ನಿಜವಾಗೂ ನಮ್ಮ ಅತ್ತೆಗೆ ನನ್ನ ಮೇಲೆ ಲವ್ ಶಾನೆ ಆಗ್ಬಿಟ್ಟೆ ನೀವು ಬಂದವ್ರು ಕರ್ಕೊಂಡು ಹೋಗಕ್ಕೆ. ನನಗೇನಂತೆ ಅವ್ರು ಬಂದ್ಬಿಟ್ಟು ಕರಿತಾ ಇದ್ರೆ ಹೋಗಕ್ಕೇನಾರ ಬೇಜಾರಾಯ್ತದ. ಯಾವಾಗೂ ತವ್ರ ಮನೆಗೆ ಬಿದ್ದಿರ್ತೀನಿ ಅಂತ ಊರಾಗಿರೋರೆಲ್ಲ ಆಡ್ಕೊತಾರ ನನ್ನೇನೆನಿಯ. ಅದಕ್ಕೇನೆ ಸುಮ್ಕೆನೆನಿಯ ಏನಕ್ಕೆ ಅಷ್ಟೊಂದು ಎಲ್ಲಂದ್ರೆ ತಲೆ ಕೆಡಿಸ್ಕೋಬೇಕು. ನಾನಂತೂ ನಮ್ಮ ಅತ್ತೆ ಜೊತೆ ಹೊಂಟೋಗ್ಬಿಡ್ತೀನಿ, ಕೆಲ್ಸಕ್ಕಂತೂ ಹೋಗೋದೇ ಇಲ್ಲ. ನಾನು ನಮ್ಮ ಅತ್ತೆ ಜೊತೆ ಸಂದಕ್ಕಿರ್ತೀನಿ. ನನ್ನ ಗಂಡಿಲ್ವೇ, ನನ್ನ ಗಂಡ ಚೆನ್ನಾಗಿ ದುಡಿದ್ಬಿಟ್ಟು ಆರಾಮಾಗಿ ನನ್ನನ್ನು ಸಾಕ್ತಾನೆ, ಏನು ತೊಂದರೆ ಇಲ್ಲ ಚಿಕ್ಕಮ್ಮ. ಇಂಥ ಅತ್ತೆನ ಪಡೆಯಕ್ಕೆ ನಾನು ಆ 7 ಜನ್ಮದ್ದಲ್ಲ 57 ಜನ್ಮದ ಪುಣ್ಯ ನೆನೆಯ ಮಾಡಿದ್ದೀನಿ. ನಾನು ಇಲ್ಲೇ ಇರೋಣ ಅಂತ ಫಿಕ್ಸ್ ಆದರೆ ಇವಳು ನೋಡ್ರೆ ನನ್ನಿಂದ ಏನಿಯ ಬೆನ್ನತ್ತಿ ಬೇತಳ ಬಂದಂಗೆ ಗೊತ್ತೀನಿ ಅಂತ ಹೇಳ್ತಾಳಲ್ಲ, ಅಲ್ಲಿ ನಮಗೆ ತಿನ್ನಕ್ಕೆ ಕೂಳಿಲ್ಲ. ಇವಳು ಬೇರೆ ಜೊತೆ ಕೆಲಸ ಬೇರೆ ಬಿಡ್ತಾಳಂತೆ. ಎಂಥ ಗತಿ ಬಂದ್ಬಿಡ್ತು. ಸುಮ್ಮನಿರಕ್ಕಾಗದಿದ್ದವ್ರು ಇರುವೆ ಬಿಟ್ಕೊಂಡ್ರಂತೆ ಅನ್ನಂಗೆ ಆಗೋಯ್ತು. ಸುಮ್ಮನೆ ನೆನೆಯ ತಲೆನೋವು ಬೇರೆ. ಈಗ ಏನಪ್ಪ ಹೇಳಿ, ಇವಳು ನನ್ನ ಜೊತೆಗೆ ಏನಿಯ ಬಂದ್ಬಿಟ್ರೆ ಸುಮ್ಮನೆ ತಲೆನೋವು ಆಗೋಗ್ಬಿಡ್ತದಲ್ಲ, ಏನು ಮಾಡಲಿ. ಚಿಕ್ಕಮ್ಮ, ಹಂಗಾರೆ ನನ್ನ ಗಂಡನ ಮನೆಗೆ ನಾನು ಹೋಗ್ಬಿಡ್ಲಾ? ನಾ ಎಷ್ಟೇ ಆಗಲಿ ಗಂಡನ ಮನೆಗಿದ್ರೆ ನೀನು ಚಂದ. ನಾನು ಹೋಗ್ಬಿಟ್ಟು ಅವ್ರ ಮನೆಗೇನೇ ಇರ್ತೀನಿ, ಅವರೇ ನನ್ನ ಸಂದಾಗ ನೋಡ್ಕೋತಾರೆ. ಅವರೇ ಪ್ರೀತಿಯಿಂದ ಕರಿಬೇಕಾದ್ರೆ ನಾನು ಬರೋಲ್ಲ ಅಂದ್ಬಿಟ್ರೆ ಮರ್ಯಾದಿನೇ ಇರಕ್ಕಿಲ್ಲ. ಏನೋ ಕಷ್ಟನೋ ಸುಖನೋ ಕೊಟ್ಟೆಣ್ಣು ಕುಲಕ್ಕೆ ವರ್ಗು ಅಂತ ಹೇಳ್ತಾರಲ್ಲ, ಹಂಗೇನೇನಿಯ ನಂದು ಕುಲಕ್ಕೆ ವರ್ಗೇನೇನಿಯ. ಹೆಂಗೋ ಆರಾಮಾಗಿ ನೆಮ್ಮದಿಯಾಗಿ ಹೆಂಗೋನು ಆರಾಮಾಗಿ ಇದ್ಬಿಡ್ತೀನಿ ಬಿಡಿ. ನಮ್ಮ ಅತ್ತೆ ಜೊತೆ ಹೋಗ್ತೀನಿ, ಕೆಲಸ ಅಷ್ಟೇ ನೋಡೋಣ ಆಮೇಲಿಂದ. ಏನ್ ಬೀಗ್ರೆ, ನಿಮಗ್ ಬಹಳ ಹಾಲು ಕುಡ್ದಷ್ಟು ಖುಷಿಯಾಗಿರ್ಬೇಕಲ್ಲ ನಿಮ್ಮ ಸೊಸೆ ನಿಮ್ಮ ಜೊತೆ ಬರಕ್ಕೆ ಒಪ್ಕೊಳ್ಳೋದಕ್ಕೆ. ಏನ್ ಅನ್ಕೊಂಡಿದ್ಯಾ? ನನ್ನ ಮಗಳ ಸಾಮಾನ್ಯನೇ ಮಗಳೇನೇನಿಯ ಭಾಳ ಬುದ್ವಂತೆ. ಯಾವಾಗ ಯಾವ ಮಾತು ಹೇಳಿದ್ರು ಹಂಗೆ ಕೇಳಿಸ್ಕೊಂಡು ಸರಿ 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 ಅಂತ ಒಪ್ಕೋತಾಳೆ. ಎಲ್ಲ ಅಮ್ಮನ ಬುದ್ಧಿನೇನಿಯ. ನೀವು ಧಾರಾಳವಾಗಿ ಕರ್ಕೊಂಡೋಗಿ, ನಮ್ಗೇನು ಯೋಚನೆ ಇಲ್ಲ. ಗಂಡ್ಸಾದನ್ ಗಂಡ ತುಡಿದ್ಬಿಟ್ಟು ಸಾಕ್ತಾನೆ, ಇವಳು ಇಲ್ಲೇ ಮಾಡಿಕೊಳಕಾಯ್ತದ, ಇವಳಿಗೆ ಗಂಡನ್ ಬಿಟ್ಬಿಟ್ಟು. ನಾವು ಅನ್ಕೋತಾ ಇದ್ವಿ ಗಂಡನ ಮನೆ ಆದಷ್ಟು ಬೇಗ ಸೇರಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ಆದ್ರೆ ಈಗ ಏನು ಮಾಡೋಕ್ಕಾಯ್ತದೆ? ಹೋಗ್ಬಿಟ್ಟು ಭಾಷಾ, ನಿಮ್ಮ ಅತ್ತೆ ಜೊತೆ ಹುಷಾರಾಗಿ ಹೋಗ್ಬಿಟ್ಟು ಬಾ. ಸರಿ ಚಿಕ್ಕಮ್ಮ, ಅಮ್ಮ ಬಂದರೆ ಹೇಳ್ಬಿಡು. ಆಮೇಕಿಂದ ಬಂದ್ಬಿಟ್ಟು ಯಾವಾಗನ ಲಗೇಜ್ ಬ್ಯಾಗ್ನ ನೀವೇ ತುಂಬಿಟ್ಟು ತಗೊಬಿಟ್ಟು ಬಂದು ಕೊಡಿ. ಈಗ ಅರ್ಜೆಂಟಾಗಿ ಹೋಗೋಕ್ಕೆ ತುಂಬ್ಕೊಳಕ್ಕೆ ಹಾಕಿಲ್ವಲ್ಲ, ಅದಕ್ಕೆ ನೀವೇ ತುಂಬಿಟ್ಟು ತಂದ್ಬಿಟ್ಟು ಕೊಡಿ. ನೀವು ಹೋಗೋದೆಚ್ಚ, ನಾನು ತಂದ್ಬಿಟ್ಟು ಕೊಡೋದೆಚ್ಚ. ಬೀಗ್ರೆ ಬಂದು ಕರಿತಾವ್ರೆ, ಆರಾಮಾಗಿ ಹೋಗ್ಬಿಟ್ಟು ಬಾ. ನೀನು ಲಗೇಜ್ ಎಲ್ಲ ನಾನೇ ತುಂಬ್ಕೊಬಿಟ್ಟು ಬಂದು ಸಾಯಂಕಾಲದಂಗೆ ಕೊಟ್ಬಿಟ್ಟು ಬರ್ತೀನಿ. ಮಗ ಸ್ನಾನ ಮಾಡಿಸ್ಬೇಕು ಮಗಿಗೆ ಇವಾಗ. ಹೋಗ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಆಮೇಕಿಂದ ಎಲ್ಲ ತುಂಬಿಟ್ಟು ತಂದ್ಬಿಟ್ಟು ಕೊಡ್ತೀನಿ. ಅತ್ತೆ ಜೊತೆ ನೀವು ಹೋದ್ರೆ ಮೊರ್ವಾದಿ, ಸರಿನಾ? ಅತ್ತೆ ಜೊತೆ ನೀವು ಹೋಗಮ್ಮ, ಹುಷಾರಾಗಿ ಹೋಗು. ಸರಿ ಅತ್ತೆ, ಅಪ್ಪಂಗೂ ಅಮ್ಮಂಗೂ ಹೇಳ್ಬಿಡಿ. ಆಯ್ತು ನಾನು ಹೇಳ್ತೀನಿ. ಬನ್ನಿ ಅತ್ತೆ ಹೋಗೋಣ. ನೀವು ನಾನು ಇಷ್ಟೊಂದು ಇಷ್ಟಪಡ್ತೀರಾ ಅಂತ ಗೊತ್ತೇ ಇರಲಿಲ್ಲ ಅತ್ತೆ. ಬನ್ನಿ ಹೋಗೋಣ ಬನ್ನಿ. ಅದು ಸೊಸೆ, ಅದೂ ಇಲ್ಲ ಇದೂ ಇಲ್ಲ. ನಡೀರಿ ಅತ್ತೆ ಹೋಗೋಣ ಸುಮ್ಕೇನಿಯ. ಅಯ್ಯೋ ಟೇಮ್ ಯಾಕಿಲ್ಲ ವೇಸ್ಟ್ ಮಾಡ್ತೀರಾ? ನಾನಂತೂ ಯಾವಾಗ ನಿಮ್ಮ ಮನೆಗೆ ಗೊತ್ತಿನೋ ಅಂತ ಕಾಯ್ತಾ ಇದ್ದೆ. ನಡೀರಿ ನಡಿ ಸೊಸೆ, ನಡಿ. ಕಿತ್ತೋದಳು ನಾಟಕ ಮಾಡ್ಕೊಂಡು ಇದೇ ಮನೆಗೆ ಬಿಟ್ಟು ಊಟ ತಿನ್ಕೊಂಡು ಟಿಕಾಣಿ ಉಡೋಣ ಅಂತ ಬಂದಿದ್ಲು. ಸರಿಯಾಗಿ ಮಾಡ್ಕೊಳ್ಸಿದೀನ್ವಾ. ಕಿತ್ತೋದೊಳಗೆ ಇನ್ನೊಂದು ಕಿತ್ತ ಏನಾರ ಬರಬೇಕು. ಆಮೇಕಿಂದ ಐತೆ, ಸರಿಯಾಗೈತೆ. ಈಗ ಆಶುನ ನೋಡ್ಕೊಂಡ್ರೆ ಗೊತ್ತಾಯ್ತದೆ ನಿಮ್ಗೇನಿಯ. ಕಾಳುಗೊಡ್ಡಿನ ತಗೊಬಿಟ್ಟು ಬಂದು ಏನಪ್ಪ ಬೇಜಾರಾಯ್ತೇನೋ ನಿಮ್ಗೆ 2 ದಿನದಿಂದ ವೀಡಿಯೋ ಹಾಕಿಲ್ಲ. ನನ್ನ ಚಿಕ್ಕಪ್ಪನ ಮಗಳದ್ದು ಮದುವೆ ಇತ್ತು ಕಣಪ್ಪ. ಹೋಗ್ಬಿಟ್ಟು ಅಲ್ಲೇ ವೀಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡನಿ ಅಂತ ಹೇಳ್ಬಿಟ್ಟು ಹೋದೆ. ಹೆಂಗೋ ಮಂತಾಗೆ ಅಲ್ಲಿ ನೋಡಿದ್ರೆ ನೆಟ್ವರ್ಕ್ ಇಲ್ಲ, ನೆಟ್ಟಿಗೆ ನೆಟ್ ಎಳಿತಿಲ್ಲ. ಅಯ್ಯೋ ತಲೆ ಕೆಟ್ಟೋಗ್ಬಿಡ್ತು. ಪೋಸ್ಟ್ ಹಾಕೋಣ ಅಂದರೆ ಪೋಸ್ಟ್ ಸಮೇತನೂ ಅಲ್ಲಿ ಆಯ್ತಿಲ್ಲ ಅಪ್ಲೋಡು. ಮೊದಲು ಚೆನ್ನಾಗಿತ್ತು ನೆಟ್ವರ್ಕು, ಇವಾಗ ಎಲ್ಲನೂ ಏನಾಯ್ತು ಏನೋ ನೆಟ್ವರ್ಕ್ಗಳೇ ಇರಲಿಲ್ಲ. ಅದಕ್ಕೆ ಬಿಡು ಅಂತ ಹೇಳ್ಬಿಟ್ಟು ಈಗ ಮದುವೆ ಮುಗಿಸ್ಕೊಂಡು 2 ದಿನ ಮದುವೆ ಅಲ್ವಾ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನೀವು ಬೇಜಾರು ಮಾಡ್ಕೊಂಡಿರ್ತೀರಾ ಅಂತ ಹೇಳ್ಬಿಟ್ಟು ಪಟ ಕೂತ್ಕೊಂಡು ನಾಳೆಗೂ ಹಾಕ್ಲಿಲ್ಲ ಅಂದರೆ ನೀವು ಬೈದಾಡ್ತೀರಾ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಕೆ ಶುರು ಮಾಡಿದೆ ಕಣಪ್ಪ. ಮೊದಲೇ ಗೊತ್ತಿದ್ರೆ ಪೋಸ್ಟ್ ಹಾಕ್ಬಿಟ್ಟು ಹೋಯ್ತಿದ್ದೆ ನಾನು, ಇಲ್ಲ ಬರೋಕ್ಕಿಲ್ಲ ವೀಡಿಯೋ ಅಂತ. ನಾನು ಮಾಡ್ಬಿಟ್ಟು ಅಪ್ಲೋಡ್ ಮಾಡೋಣ, ಮಿಸ್ ಮಾಡೋದೇ ನೀವು ಬೇಡ ಅಂತ ಹೇಳ್ಬಿಟ್ಟು ಹೋದೆ. ನೋಡಿದ್ರೆ ನೆಟ್ವರ್ಕ್ ಇಲ್ದಿದ್ದಂಗೆ ಹಿಂಗೆ ಆಗೋಗ್ಬಿಡ್ತು ಕಣ್ರಪ್ಪ. ಏನು ಮಾಡಿ